ಕುತ್ಕೊಳ್ಬೇಕಾದ್ರೆ ಚೇರನ್ನ ಒದ್ದು ತಳ್ತಿದ್ರಂತೆ ಅವಾಗ ದರ್ಶನ್ ಅವ್ರು ಹೇಳ್ಕೊಂಡಿರೋದು. ಅಲ್ಲ ಅವರು ಏನಾಗುತ್ತೆ ಅಂದ್ರೆ ನನಗೆ ಆ ಸಿಂಹಾಸನನೇ ಬೇಕು ಅಂತ ಅವ್ರು ಬಯಸಲ್ಲ. ಅವ್ರಿಗೆ ಬೇಕಾಗಿರೋದೇನು, ಜನ ಬೇಕು, ಕಷ್ಟಕ್ಕೆ ಬೇಕು, ಕಷ್ಟದಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂಡು ಮಾಡ್ತಾರೆ. ತುಂಬಾ ಜನ ತಿಂದಿದ್ದಾರೆ ಮೇಡಮ್. ಮೊನ್ನೆ ನಾನು ಒಂದು ಕಮೆಂಟ್ ನೋಡಿದೆ ಮೇಡಮ್, ಅವ್ರ ಹತ್ರ ಸಹಾಯ ತಗೊಂಡಿರೋರೆ ಅವ್ರ ಪೋಸ್ಟ್ ಹಾಕೊಂಡಿದ್ರು. ಎಷ್ಟು ನೋವಾಯ್ತು ಗೊತ್ತಾ, ಹೆಸರು ಹೇಳಕ್ ಅಸಹ್ಯ ಆಗತ್ತೆ ಬಿಡಿ. ಅವರನ್ನ ತಿಂದಿರೋರೆ ಅವರು. ನೆಗೆಟಿವ್ ಪೋಸ್ಟ್ ಹಾಕಿದ್ರ? ನೆಗೆಟಿವ್ ಪೋಸ್ಟ್ ಹಾಕಿದ್ರು. ಏನಂತ ಹಾಕಿದ್ರು? ಇದು ಬೇಕಿತ್ತ ಮಗನೇ ಅಂತ ಹಾಕಿದ್ರು. ಈ ರೇಂಜ್ ಅಲ್ಲಿ ನಾನು ಇವತ್ತು ನಿಮ್ ಕ್ಯಾಮ್ರಾ ಮುಂದೆ ಹೇಳ್ತಾ ಇದೀನಿ, ನಾಚಿಕೆ ಆಗ್ಬೇಕು ಅಂತ ಅನ್ಸುತ್ತೆ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಇದೇ ನಿಮ್ ಮಗುಗ್ ಹುಷಾರಿಲ್ಲ ಅಂದಾಗ ಅವ್ರ ಮನೆ ಬಾಗ್ಲಿಗೆ ನಾಯಿ ತರ ನಿಂತಿದ್ರಿ. ಬೇಜಾರ್ ಮಾಡ್ಕೋಬೇಡಿ, ನಿಮಗೂ ನಾಳೆ ಬೀಳ್ತೀರಾ. ಸ್ವಾಭಿಮಾನ ಇರ್ಬೇಕು ಮನುಷ್ಯಂಗೆ. ಸ್ವಾಭಿಮಾನದಿದ್ದಾನೆ ಮನುಷ್ಯ, ಗತ್ತಲೇ ಇದ್ದಾನೆ ಮನುಷ್ಯ. ಅವತ್ತು ನೀವು ಹಾಸ್ಪಿಟ್ಲಿಗೆ ಅಂತ ಹೋಗಿದ್ರಿ ಅವ್ರ ಮನೆಗೆ, ನನಗೆ ಚೆನ್ನಾಗಿ ನೆನಪಿದೆ. ನೀವು ಪೋಸ್ಟ್ ಹಾಕೊಂಡಿದ್ದವ್ರಿಗೆ ನಿಮ್ಗೆ ಈ ಮಾತು ಹೇಳ್ತಾ ಇದ್ದೀನಿ, ಹೆಸರು ಹೇಳಕ್ಕೂ ಬೇಡ. ಅವತ್ತು ಅವ್ರ ಮನೆ ಬಾಗ್ಲಿಗೆ ಹೋಗಿ ನಿಮ್ಮ ಮಗುನ ಉಳಿಸ್ಕೊಂಡ್ರಿ. ಇವತ್ತು ಅವ್ರ ಪೋಸ್ಟ್ ಹಾಕೊಂಡಿದ್ದೀರಾ, ಮತ್ತೆ ರಿಪೀಟ್ ಬರುತ್ತೆ. ಅಂದ್ರೆ ಕೈ ಬಂದು ಹೀಗೆ ಇರಲ್ಲ, ಈಗಿರೋದು ಈಗ ಕರ್ಮ ರಿಟರ್ನ್ಸ್. ಅವತ್ತು ನೆನಪಾಗತ್ತೆ ಮತ್ತೆ ಅವರು. ನಿಜವಾಗ್ಲೂ ಮೇಡಮ್, ಅವ್ರು ಕೆಟ್ಟವರು ಒಳ್ಳೆಯವರು ಒಟ್ನಲ್ಲಿ ಸಹಾಯ ಮಾಡಿದ್ದಾರೆ, ಅದರಿಂದ ನಮ್ಗೆ ಹೆಲ್ಪ್ ಆಗಿದೆ ಅಂದ್ರೆ ಜನ ಸಹಾಯ ತಗೊಂಡಿದ್ದಾರೆ ಗೊತ್ತಾ ಮೇಡಮ್. ಅವ್ರ ಹತ್ರ ಸಹಾಯ ತಗೊಳ್ದಿದ್ದವ್ರೆ ಪಾಪದವ್ರು. ಯಾವ್ದೇ ಒಂದ್ ಹೆಣ್ಮಕ್ಳು ಹೋಗ್ಲಿ ಎಷ್ಟು ಗೌರವ ಕೊಟ್ಟು ಫೋಟೋ ತೆಗಿತಾರೆ ಗೊತ್ತಾ. ತೋರ್ಸ್ಬಿಡಿ, ಆಯ್ತಪ್ಪ ಈ ಇನ್ಸಿಡೆಂಟ್ ಒಂದ್ಬಿಟ್ಟು ಬೇರೆ ತೋರ್ಸ್ಬಿಟ್ರಪ್ಪ ನೀವು ನೋಡೋಣ. ತೋರ್ಸಿ. ಹೀಗಾಯ್ತು, ನಾಳೆ ನೀವ್ ಯಾರು ಹೋಗೋದೇ ಇಲ್ವಾ ಅವ್ರ ಹಿಂದೆ ಬಂದಾಗ ಆಚೆ? ನೀವು ಹೋಗಲ್ಲ ಅಂತ ಸರಿ, ಅವ್ರು ತಪ್ಪು ಮಾಡಿದ್ರಲ್ಲ, ಅವ್ರ ಹಿಂದೆ ಯಾಕೆ ಹೋಗ್ತೀರಿ?